वेरी गुड डे चिल्ड्रन। आज मैं आपका किया गया पूरक वाचन दूसरा पाठ सत्य की महिमा, इस पाठ के प्रश्नोत्तर के बारे में चर्चा कर रही हूँ बच्चों। आप अच्छे से समझ लें क्योंकि परीक्षा के लिए ये बहुत इम्पोर्टेंट टॉपिक है। ठीक है बच्चों, अभी हम चलते हैं पहला प्रश्न पर। सत्य क्या होता है, उसका रूप कैसे होता है? ಅಂದರೆ ಸತ್ಯ ಅಂದರೆ ಏನು ಮತ್ತು ಅದರ ರೂಪ ಹೇಗಿರುತ್ತೆ ಅಂತ ಕೇಳಿದ್ದಾರೆ। सत्य बोला बाला अपनी आंखों से जो देखा बिना नमक मिर्च लगाए बोल दिया वही सत्य है। ಅಂದರೆ ಸತ್ಯ ತುಂಬಾನೇ ಮುಗ್ಧವಾಗಿರುತ್ತೆ, ತಮ್ಮ ಕಣ್ಣುಗಳಿಂದ ಏನನ್ನ ನೋಡುತ್ತೋ ಅದೇನು ಉಪ್ಪು ಖಾರ ಸೇರಿಸ್ದೇನೆ ಹೇಗಿರುತ್ತೋ ಹಾಗೆ ಹೇಳೋದೇನೆ सत्य। दृष्टि का प्रतिबिंब ज्ञान की प्रतिलिपि, यहाँ पर थोड़ा स्पेलिंग मिस्टेक है, प्रतिबिंब नहीं प्रतिलिपि, और आत्मा की वाणी ही इसका रूप है। ಅಂದರೆ ಸತ್ಯ ಅನ್ನೋದು ದೃಷ್ಟಿಯ ಪ್ರತಿಬಿಂಬ, ಏನು ನೋಡಿರ್ತೀವೋ ಅದೇ। ಜ್ಞಾನ್ ಕಿ ಪ್ರತಿಲಿಪಿ ಆತ್ಮ ಕಿ ವಾಣಿ, ಅದು ನಮ್ಮ ಆತ್ಮದ ವಚನ ವಾಣಿಯಾಗಿರುತ್ತೆ, ಅದು ಸತ್ಯದ ರೂಪ ಅಂತ ಹೇಳುವಂಥದ್ದು। सेकंड क्वेश्चन ಬಂದ್ಬಿಟ್ಟಿಲ್ಲಿ झूठ का सहारा लेते हैं तो क्या क्या सहना पड़ता है। ನಾವು ಅಕಸ್ಮಾತಾಗಿ ಸುಳ್ಳಿನ ಒಂದು ಆಸರೆಯನ್ನು ತಗೊಂಡ್ರೆ ಏನೇನು ಸಹಿಸ್ಕೊಳ್ಬೇಕಾಗತ್ತೆ ಅಂತ ಪ್ರಶ್ನೆ ಇದೆ। झूठ का सहारा लेते हैं तो बहुत ही मुसीबत उठाना पड़ता है, ತುಂಬ ನಾವು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ। एक झूठ साबित करने के लिए हजारों झूठ बोलने पड़ते हैं। ನೋಡ್ರಿ, ಒಂದು ಸುಳ್ಳನ್ನು ನಾವು ಸರಿ ಅಂತ ಹೇಳಿ ಸಾಬೀತು ಮಾಡಲಿಕ್ಕೆ ಸಾವಿರಾರು ಸುಳ್ಳುಗಳನ್ನು ಇಲ್ಲಿ ಹೇಳಬೇಕಾಗತ್ತೆ। झूठ बोलने से कुछ क्षणिक लाभ अवश्य होता है पर उससे अधिक हानि ही होती है। ನೋಡ್ರಿ, ಸುಳ್ಳನ್ನು ಹೇಳೋದ್ರಿಂದ ತಕ್ಷಣಕ್ಕೆ ಏನೋ ಸ್ವಲ್ಪ ಲಾಭ ಅನಿಸುತ್ತೆ, ಆದರೆ ಅದರಿಂದ ಜೀವನದಲ್ಲಿ ಮುಂದೆ ತುಂಬಾನೇ ಹಾನಿಯನ್ನು ಎದುರಿಸಬೇಕಾಗತ್ತೆ। क्षणिक लाभ विकास के मार्ग के लिए ಬಾಧಾ ಬನ್ ಜಾತಾ ಹೈ। ನೋಡ್ರಿ, ಕ್ಷಣಿಕವಾಗಿ ಸಿಗುವಂಥ ಲಾಭ ಅದು ನಮ್ಮ ಪ್ರಗತಿಗೆ ತುಂಬ ಅಡ್ಡಗೋಡೆಯಾಗತ್ತೆ ಅಥವಾ ಒಂದು ತೊಡಕಾಗತ್ತೆ ಅಂತ ನಾವಿಲ್ಲಿ ಹೇಳ್ಬೋದು। ವ್ಯಕ್ತಿತ್ವ ಕುಂಠಿತ ಹೋತಾ ಹೈ, ನೋಡ್ರಿ, ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಇಲ್ಲಿ ಏನಾಗತ್ತೆ, ಕುಂಠಿತ ಆಗತ್ತೆ। झूठ बोलने वालों से लोगों का विश्वास उठ जाता है, ಯಾರು ಸುಳ್ಳು ಹೇಳ್ತಾರೋ ಅವ್ರ ಮೇಲೆ ವಿಶ್ವಾಸ ಕೂಡ ಇರೋದಿಲ್ಲ। उनकी उन्नति के द्वार बंद हो जाते हैं, ಯಾರು ಸುಳ್ಳು ಹೇಳ್ತಾರೆ ಇದು ತುಂಬಾನೇ ಪ್ರಾಮುಖ್ಯವಾದಂಥ ಅಂಶ। ಜೀವನದಲ್ಲಿ ನಾವು ಹುಟ್ಟಿದ್ದೀವಿ ಅಂದಮೇಲೆ ಪ್ರಗತಿಯನ್ನು ಹೊಂದಬೇಕು, ಆ ಪ್ರಗತಿಗೆ ಇರುವಂಥ ದ್ವಾರನೇ ಬಂದಾಗ್ಬಿಟ್ರೆ, ಹೌದು ತಾನೆ, ಅದು ಆಗೋದು ಯಾವುದರಿಂದ, ಸುಳ್ಳು ಹೇಳೋದ್ರಿಂದ। ಆದ್ದರಿಂದ ಸತ್ಯವನ್ನೇ ಹೇಳ್ತಾ ನಾವು ಉನ್ನತಿಯನ್ನು ಸಾಗಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ। थर्ड क्वेश्चन, शास्त्र में सत्य बोलने का तरीका कैसे समझाया गया है। ಶಾಸ್ತ್ರದಲ್ಲಿ ಸತ್ಯವನ್ನು ಹೇಳುವಂಥ ಒಂದು ತರೀಕಾ ಯಾವ ರೀತಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹೇಗೆ ಸತ್ಯ ಹೇಳಬೇಕಂತ ಹೇಳಿದ್ದಾರೆ ಅಂತ ಅಂದರೆ, ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಬಚ್ಪನ್ ಸೆ ಹಿ ಸಮಜಾನಾ ಚಾಹಿಯೇ। ನೋಡ್ರಿ, ನಾವು ಮಕ್ಕಳಿದ್ದಾಗಿಂದನೇ ಸತ್ಯ ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು। दूसरों को अप्रिय लगने वाला सत्य नहीं बोलना चाहिए, ಇನ್ನೊಬ್ಬರಿಗೆ ನಾವು ಹೇಳುವಂಥ ಸತ್ಯ ಅಪ್ರಿಯ ಅನಿಸೋದಾದರೆ ಆ ಸತ್ಯನ ನಾವು ಹೇಳಬಾರ್ದು। इसलिए शास्त्र में इस तरह समझाया गया है, सत्य ब्रूयात प्रिय ब्रूयात न ब्रूयात ಸತ್ಯಂ ಪ್ರಿಯಂ ಅಂತ ಹೇಳಿದ್ದಾರೆ। ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಸತ್ಯಂ ಬ್ರೂಯಾತ್ ಪ್ರಿಯ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಪ್ರಿಯಂ, अर्थात सच बोले जो दूसरों को प्रिय लगे, अप्रिय सत्य मत बोलो। ओके ना चिल्ड्रन। फोर्थ क्वेश्चन, संसार के महान व्यक्तियों ने सत्य का सहारा लिया है, ಸೋದಾಹರಣ ಸಮಜಾಯಿಯೇ ಅಂತ ಹೇಳಿದ್ದಾರೆ। ನಮ್ಮ ಈ ಒಂದು ಪ್ರಪಂಚದಲ್ಲಿ ಯಾರ್ಯಾರು ಮಹಾನ್ ವ್ಯಕ್ತಿಗಳು ಆಗೋಗಿದ್ದಾರೋ, ಯಾರ್ಯಾರು ಮಹಾನ್ ವಿಭೂತಿಯೋ ಆಗೋಗಿದ್ದಾರೋ ಅವರೆಲ್ಲ ಸತ್ಯದ ಒಂದು ಆಶ್ರಯನ್ನು ತಗೊಂಡಿದ್ದಾರೆ। ಅದನ್ನು ನಾವು ಉದಾಹರಣೆ ಸಹಿತ ತಿಳಿಸ್ಕೊಡ್ರಿ ಎಂದಿದ್ದಾರೆ। ನೋಡ್ರಿ, ಸಂಸಾರ ಮೇ ಜಿತನೆ ಮಹಾನ್ ವ್ಯಕ್ತಿ ಹುಯೇ ಸಬ್ ನೆ ಸತ್ಯ ಕಾ ಸಹಾರ ಲಿಯಾ ಹೈ, ಸತ್ಯ ಕಾ ಪಾಲನ್ ಕಿಯಾ ಹೈ, ಸತ್ಯದ ಪಾಲನೆಯನ್ನು ಕೂಡ ಅವರು ಮಾಡಿದ್ದಾರೆ।
राजा हरिश्चंद्र की सत्यनिष्ठा विश्वविख्यात है ನೋಡ್ರಿ ಸತ್ಯ ರಾಜ ಹರಿಶ್ಚಂದ್ರ ಸತ್ಯನಿಷ್ಠೆಗೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾದಂಥ ವ್ಯಕ್ತಿ. उन्हें सत्य के मार्ग पर चलते अनेक कठिनाइयों का सामना करना पड़ा, लेकिन उनकी कीर्ति आज भी सूरज की रोशनी से कम प्रकाशमान नहीं है. ನೋಡ್ರಿ ರಾಜ ಸತ್ಯ ಹರಿಶ್ಚಂದ್ರ ಅವರು ಈ ಸತ್ಯದ ಪಾಲನೆಯನ್ನು ಮಾಡಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಏನೇನು ಕಷ್ಟ ಬಂದರೂ ಕೂಡ ಅದನ್ನೆಲ್ಲ ಫೇಸ್ ಮಾಡಿ ಅವರು ಯಾವತ್ತೂ ಸತ್ಯನೇ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಏನು ಹೇಳ್ತಾನಂದರೆ, ಇವತ್ತಿಗೂ ಕೂಡ ಸೂರ್ಯನ ಒಂದು ಬೆಳಕು ಯಾವ ರೀತಿ ಎಲ್ಲ ಕಡೆ ಹರಡಿದೆಯೋ ಅದೇ ರೀತಿಯಲ್ಲಿ ರಾಜ ಹರಿಶ್ಚಂದ್ರ ಅವರ ಹೆಸರು ತುಂಬಾ ಪ್ರಕಾಶಮಾನವಾಗಿದೆ ಅಂತ ಇಲ್ಲಿ ಹೇಳುವಂತಹದ್ದು. राजा दशरथ ने सत्य वचन निभाने के लिए अपने प्राण त्याग दिए. ನೋಡ್ರಿ ರಾಜ ದಶರಥ್ ಹೌದು ತಾನೆ, ರಾಮನ ತಂದೆ, ಅವರು ಕೂಡ ತಮ್ಮ ಒಂದು ವಚನವನ್ನು ನಿಭಾಯಿಸೋಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಿಡುವಂಥ ಸಂದರ್ಭ ಇಲ್ಲಿ ಬರುವಂತಹದ್ದು. महात्मा गांधी ने सत्य की शक्ति से ही विदेशी शासन को जगजोर दिया है. ನೋಡ್ರಿ ಮಹಾತ್ಮ ಗಾಂಧಿದು ತುಂಬ ಹಳೇದನ್ನಲ್ಲ, ಈಗಿನ 19ನೇ ಶತಮಾನದಲ್ಲಿ ನಡೆದಂಥ ನಮ್ಮೆಲ್ಲರಿಗೆ ಇರುವಂಥ ಘಟನೆ. ಮಹಾತ್ಮ ಗಾಂಧೀಜಿಯವರು ಕೂಡ ಈ ಒಂದು ಸತ್ಯದ ಹಾದಿಯನ್ನೇ ಹಿಡಿದು ಬ್ರಿಟಿಷರನ್ನು ನಮ್ಮ ದೇಶದಿಂದ ಅವ್ರೇನು ಮಾಡಿದ್ರು, ತೊಲಗಿಸಿದ್ರು ಅಂತ ಹೇಳಲಿಕ್ಕೆ ಆಗತ್ತೆ. ಇಲ್ಲಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳೇ. ನೆಕ್ಸ್ಟ್ ಕ್ವೆಶ್ಚನ್ 5th one. महात्मा गांधी का सत्य की शक्ति के बारे में क्या कहा है. ನೋಡ್ರಿ ಮಹಾತ್ಮ ಗಾಂಧಿ ಅವರ ಸತ್ಯದ ಒಂದು ಶಕ್ತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅಂದರೆ, महात्मा गांधी का सत्य की शक्ति के बारे में यह कथन है कि महात्मा गांधी ने सत्य की शक्ति से ही विदेशी शासन को जगजोर दिया है. ನೋಡ್ರಿ ಏನಾಗಿದೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವರ ಒಂದು ಸತ್ಯದ ಒಂದು ಶಕ್ತಿ ಏನು ಮಾಡಿದ್ರು, ವಿದೇಶಿಗರ ಒಂದು ಶಾಸನವನ್ನು ಏನು ಮಾಡ್ತು, ಸದಾ ಕಾಲಕ್ಕೆ ಅಳಸಾಕ್ತು ಅಂತ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ. 6th question. झूठ बोलने वालों की हालत कैसी होती है. ನೋಡ್ರಿ ಯಾರು ಸುಳ್ಳು ಹೇಳ್ತಾರೋ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳಿದ್ದಾರೆ. हालत का मतलब परिस्थिति. झूठ बोलने वाले व्यक्ति कुंठित होता, व्यक्ति का व्यक्तित्व, यहाँ पर व्यक्तित्व छूटा है, आप लिख लीजिए. झूठ बोलने वाले व्यक्ति के व्यक्तित्व कुंठित होता है. लोगों को झूठ बोलने वाले पर विश्वास उठ जाता है. उन्नति के द्वार बंद हो जाते हैं. ठीक है बच्चों. 7th one. हर स्थिति में सत्य बोलने का अभ्यास क्यों करना चाहिए. ಪರಿಸ್ಥಿತಿ ಎಂಥದೇ ಬಂದರೂ ಕೂಡ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸತ್ಯನೇ ಹೇಳಬೇಕು, ಆ ರೀತಿ ನಾವು ಅಭ್ಯಾಸ ಹೇಗೆ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ. ಸತ್ಯ ವಹ ಚಿನ್ಗಾರಿ ಹೈ ಜಿಸಸೆ ಅಸತ್ಯ ಪಲ್ ಭರ್ ಮೇ ಭಸ್ಮ ಹೋ ಜಾತಾ ಹೈ. ನೋಡ್ರಿ ಏನಂತ ಹೇಳಿದ್ರೆ, ಸತ್ಯ ಅದು ಎಂಥ ಚಿನ್ಗಾರಿ ಕಾ ಮತ್ಲಬ್ ಹೋತಾ ಹೈ ಪರಿ ಕಿಡಿ, ಹೌದು ತಾನೆ, ಬೆಂಕಿಯ ಒಂದು ಕಿಡಿ. ಚಿನ್ಗಾರಿ ಅಂತ ಅಂದರೆ ಅಸತ್ಯವನ್ನು ಒಂದೇ ಒಂದು ಕ್ಷಣದಲ್ಲಿ ಭಸ್ಮ ಮಾಡಿ ಹಾಕ್ಬಿಡುತ್ತೆ, ಅಷ್ಟೊಂದು ಶಕ್ತಿ ಸತ್ಯಕ್ಕೆ ಇದೆ. अतः हमें हर स्थिति में सत्य बोलने और पालन करने का अभ्यास करना चाहिए. ಆದ್ದರಿಂದ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ನಾವು ಸತ್ಯವನ್ನು ಹೇಳಲಿಕ್ಕೆ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಈ ಪಾಠದ ಲಾಸ್ಟ್ ಕ್ವೆಶ್ಚನ್ನಿಗೆ ಇಲ್ಲಿ ಬಂದಿದ್ದೀನಿ. ಅಕಸ್ಮಾತ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಪರೀಕ್ಷೆಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ ಬಚ್ಚು.